Hey guys, welcome back to my YouTube channel Ranjita Santosh Vlogs. ಫ್ರೆಂಡ್ಸ್, ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರ ಮನೆಯಲ್ಲೂ ಕ್ಲೀನಿಂಗ್ ಪ್ರಾಸೆಸ್ ನಡೀತಾ ಇರುತ್ತೆ. ಆ್ಯಕ್ಚುಲಿ ಇವಾಗೆಲ್ಲ ಶ್ರಾವಣ ವರಮಹಾಲಕ್ಷ್ಮಿ ರೀಸೆಂಟಾಗಿ ಮುಗ್ದೋಗಿರೋದ್ರಿಂದ ತುಂಬ ಡೀಪ್ ಕ್ಲೀನಿಂಗ್ ಏನೂ ಇರಲಿಲ್ಲ. ಆ್ಯಸ್ ಯೂಶ್ವಲ್ ಮಕ್ಕಳು ಗಣಪತಿ ಇಡ್ತಾ ಇರೋ ಮಕ್ಕಳು ಚೇರೆಲ್ಲ ಎತ್ಕೊಂಡು ಹೋಗಿ ಫುಲ್ಲು ಡಸ್ಟ್ ಎಲ್ಲ ಮಾಡಿಟ್ಬಿಟ್ಟಿದ್ರು. ಅದನ್ನಷ್ಟೇ ವಾಶ್ ಮಾಡಿ ಇಡ್ತಾಯಿದ್ದೆ. ಹಾಗೆ ಮಾಮೂಲಿ ಎಲ್ಲ ಕ್ಲೀನಿಂಗ್ ಎಲ್ಲರ ಮನೆಯಲ್ಲೂ ಹೇಗಿರುತ್ತೋ ಅದೇ ಥರ ನಮ್ಮ ಮನೆಯಲ್ಲೂ ಏನು ಸ್ಪೆಷಲ್ ಏನಿಲ್ಲ. ಮನೆ ಮುಂದೆ ಮಕ್ಕಳು ಗಣಪತಿ ಇಡ್ತಾ ಇರೋದ್ರಿಂದ ಪದೇ ಪದೇ ಬಂದು ಆಂಟಿ ನಮ್ಗೆ ಅದು ಕೊಡಿ, ಆಂಟಿ ನಮ್ಗೆ ಇದು ಕೊಡಿ, ನಂಗೆ ಅದು ಬೇಕು ಇದು ಬೇಕು, ನನಗೆ ಈ ಥರ ಮಾಡಬೇಕು ಆ ಥರ ಮಾಡಬೇಕು ಅಂತ ಪದೇ ಪದೇ ಬಂದು ತಲೆ ತಿಂತಾಯಿದ್ರು ಮಕ್ಕಳು. ಲಿಟ್ರಲಿ ನನಗೆ ಸಾಕಾಗೋಯ್ತು, ಯಪ್ಪ ಅನಿಸ್ಬಿಡ್ತು. ಅದ್ರ ಮಧ್ಯ ಮನೆ ಕೆಲಸಗಳು, ಕ್ಲೀನಿಂಗು ಹಬ್ಬಕ್ಕೆ, ಅದ್ರ ಮಧ್ಯ ತಿಂಡಿ ಮಾಡು, ಕೆಲಸ ಮಾಡು, ಅಡುಗೆ ಮಾಡು, ಮತ್ತು ಇನ್ ಬಿಟ್ವೀನ್ ನನ್ನ ಸೆಲ್ಫ್ ಕೇರ್ ಕೂಡ ನನಗೆ ತುಂಬ ಇಂಪಾರ್ಟೆಂಟು. ನಮಗೋಸ್ಕರನೂ ನಾನು ಮೊದಲೇ ಹೇಳ್ದಾಗೆ ನಾನು ಎಷ್ಟೇ ಬ್ಯುಸಿ ಇದ್ರೂ ನನ್ನ ಡೈಲಿ ರುಟೀನಲ್ಲಿ ನನಗೆ ನಾನು 20 to 30 ಮಿನಿಟ್ಸ್ ನಾನು ಕೊಡ್ತೀನಿ. ಅದು ನಿಮ್ಗೆ ಎಲ್ರಿಗೂ ಗೊತ್ತು. ಲಾಸ್ಟ್ ವಿಡಿಯೋದಲ್ಲೇ ನಾನು ನಿಮಗೆ ಹತ್ರ ಶೇರ್ ಮಾಡಿದ್ದೆ ಎಲ್ಲನೂ. ಗೈಸ್, ನಾನಿವತ್ತು ನನ್ನ ಲೋಯರ್ ಬಾಡಿ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಇವತ್ತು ಒಂದು 30 to 40 ಮಿನಿಟ್ಸು ನಾನು ಎಕ್ಸಸೈಸ್ ಮಾಡಿದೆ. ಈ ಕೆಲಸಗಳ ಮಧ್ಯನೂ ಅದು ಆಯಿತು. ನಾನು ಮುಂಚೆ ಹೇಳ್ದಾಗೆ ಇವತ್ತು ನನ್ನ ಲೋಯರ್ ಬಾಡಿ ಕಾನ್ಸಂಟ್ರೇಟ್ ಮಾಡಿ ಎಕ್ಸಸೈಸ್ ಮಾಡಿದೆ. ಆ್ಯಂಡ್ ಅದಕ್ಕಿಂತ ಮುಂಚೆ ನಾನು 8 to 10 ಮಿನಿಟ್ಸು ನಾನು ನನ್ನ ಬಾಡಿನ ವಾರ್ಮಪ್ ಮಾಡಿಕೊಂಡು, ಬಾಡಿ ವಾರ್ಮಪ್ ಆದಮೇಲೆ ನನ್ನ ಏನಿದ್ರು ಆ್ಯಕ್ಚುಯಲ್ ಎಕ್ಸಸೈಸಸ್ ಸ್ಟಾರ್ಟ್ ಆಗೋದು. ಅಲ್ಲಿವರೆಗೂ ಬಾಡಿನ ವಾರ್ಮಪ್ ಮಾಡ್ಕೊಳ್ತಾ ನಿಧಾನವಾಗಿ ಸ್ಲೋ ಆಗಿ ಯಾವಾಗ ನಾವು ಸ್ವೆಟ್ ಆಗೋಕ್ಕೆ ಸ್ಟಾರ್ಟ್ ಆಗ್ತೀವಿ ಆವಾಗ ನಾವು ಎಕ್ಸಸೈಸ್ನ ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ. ನಾನು ಇಲ್ಲಿ ತುಂಬ ಡೀಟೇಲಿಂಗ್ ಆಗಿ ಎಕ್ಸಸೈಸಸ್ನ ನಾನು ತೋರಿಸ್ತಾ ಇಲ್ಲ ವಿಡಿಯೋನಲ್ಲಿ. ಕೆಲವೊಂದು ಹೈಲೈಟ್ಸ್ನ ಮಾತ್ರ ಎಲ್ಲ ವೀಡಿಯೋಸ್ದಲ್ಲೂ ಹೈಲೈಟ್ಸ್ ಮಾತ್ರ ನಾನು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ಇಷ್ಟು ಎಕ್ಸಸೈಸ್ ನಾನು ಲೋಯರ್ ಬಾಡಿಗೆ ಮಾಡೋ ಅಂಥದ್ದು.
ಇವತ್ತು ನಾನು ಟೋಟಲಿ ನನ್ನ ಎಕ್ಸಸೈಸ್ ಬಂದು ಲೋಯರ್ ಬಾಡಿಗಾಗಿದ್ದರಿಂದ ತುಂಬ ಟಯರ್ಡ್ ಅನ್ನಿಸ್ತಿತ್ತು ಆ್ಯಂಡ್ ಎನರ್ಜಿ ಎಲ್ಲ ಕಡಿಮೆ ಆಗಿತ್ತು. ಯಾಕಂದರೆ ಮನೆ ಕೆಲಸ ಎಲ್ಲ ಆಗಿ ಅದ್ರ ಜೊತೆ ಇದನ್ನು ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಎಲ್ಲರ ಥರನೂ ನಾನು ಒಬ್ಬಳು ಹೌಸ್ ವೈಫು, ಎಲ್ಲನೂ ಮ್ಯಾನೇಜ್ ಮಾಡ್ಕೊಬೇಕು. ಮನೇಲಿ ಮಕ್ಕಳು, ಮನೆ ಕೆಲಸ, ಅಡುಗೆ, ತಿಂಡಿ, ಅದ್ರ ಮಧ್ಯೆನೂ ನಾನು ಇದೆಲ್ಲನೂ ಮಾಡ್ತೀನಿ. ನನ್ನ ಬಗ್ಗೆ ನಾನು ಕೇರ್ ತೊಗೋಬೇಕು ಅಂದ್ರೂ ಸ್ವಲ್ಪ ಕಷ್ಟ ಆಗುತ್ತೆ. ನನಗೆ ಮಾತ್ರ ಅಲ್ಲ, ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ. ಬಟ್ ಅದು ವರ್ಕಿಂಗ್ ವುಮೆನ್ಸ್ ಆಗಿರ್ಬೋದು, ಮನೇಲಿರೋ ಹೌಸ್ ವೈಫ್ಗಳಾಗಿರ್ಬೋದು, ಯಾರಾದರೂ ಆಗಿರ್ಬೋದು, ಕೆಲಸ 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 ಅಂದ್ಕೊಂಡೆ ಅದರಲ್ಲೇ ಜೀವನ ಕಳೆದುಬಿಟ್ಟಿರ್ತಾರೆ. ಸ್ವಲ್ಪ ನಿಮ್ಮ ಬಗ್ಗೆನೂ ಸ್ವಲ್ಪ ಕಾಳಜಿ ವಹಿಸಿ, ನಿಮ್ಮ ಬಗ್ಗೆನೂ ಸ್ವಲ್ಪ ಕೇರ್ ತಗೊಳ್ಳಿ. ನಾನು ವೀಕ್ಲಿ 3 to 4 ಡೇಸು ನಾನು ಎಕ್ಸಸೈಸ್ನ ಅಂದರೆ ಮಾಡ್ತಾ ಇರ್ತೀನಿ. ಬಟ್ ಏನೋ ಎಮರ್ಜೆನ್ಸಿ ಮಾಡೋಕ್ಕಾಗಿಲ್ಲ ಅಂತ ಅಂದ್ರೂ ವೀಕ್ಲಿ 2-3 ಡೇಸ್ ಅಂತೂ ನಾನು ಮಾಡೇ ಮಾಡ್ತೀನಿ. ಅದರಲ್ಲೂ ವೆಯ್ಟ್ ಸ್ಟ್ರೆಂತ್ ವರ್ಕೌಟ್ ಆಗಿರ್ಬೋದು, ಕಾರ್ಡಿಯೋ ಆಗಿರ್ಬೋದು, ಯೋಗ, ಮೆಡಿಟೇಷನ್ ಇಂಥದ್ದೆಲ್ಲ ನಾನು ರೂಢಿಸ್ಕೊಂಡು ಬಂದಿದ್ದೀನಿ ಲಾಸ್ಟ್ 3-4 ಇಯರ್ಸಿಂದ. ಸೊ ಇವಾಗ ನನ್ನ ಲೈಫ್ ಸ್ಟೈಲ್ ಹೇಗಿದೆ ಅಂತ ನೀವೇ ನೋಡ್ತಾ ಇದ್ದೀರಾ. ನಿಮ್ಮ ಹತ್ರ ನಾನೆಲ್ಲ ಶೇರ್ ಮಾಡ್ತಾಯಿದ್ದೀನಿ. ಸೊ ಇದು ಏನಕ್ಕಪ್ಪ ಅಂತ ಅಂದರೆ, ನಂತರನೇ ತುಂಬ ಜನ ಹೆಣ್ಮಕ್ಳು ಇರ್ತಾರೆ ಮನೆಯಲ್ಲೇ. ಸೊ ಅವ್ರಿಗೆ ಇನ್ಸ್ಪೈರ್ ಆಗಲಿ, ಮೋಟಿವೇಟ್ ಆಗಲಿ, ಅವ್ರ ಬಗ್ಗೆನೂ ಅವ್ರು ಕೇರ್ ತೊಗೊಳ್ಳಿ ಅಂತ ನಾನು ಈ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇರೋದು ನಿಮ್ಮ ಹತ್ರ. ಗೈಸ್, ಕ್ಲೀನಿಂಗ್ ಕೆಲಸ ಎಲ್ಲ ಮುಗೀತು. ಈವನ್ ಸೆಲ್ಫ್ ಕೇರು ಆಯಿತು ಮಧ್ಯ ಗ್ಯಾಪಲ್ಲಿ, ಸೈಕಲ್ ಗ್ಯಾಪಲ್ಲಿ. ಇವಾಗ ನಾಳೆ ಹಬ್ಬ ಇರೋದ್ರಿಂದ ಆದ್ವಿಗೆ ಏನಾದರೂ ಒಂದು ಶಾಪಿಂಗ್ ಮಾಡ್ಕೊಂಬರೋಣ, ಬಟ್ಟೆ ಎಲ್ಲ ತೊಗೊಂಡು ಅಂತ ಹೊರಟಿದ್ದೀನಿ. ಗೊತ್ತಿಲ್ಲ ಏನೇನು ತೊಗೋತೀನಿ, ಏನು ಬಿಡ್ತೀನಿ ಅಂತ. ನೋಡೋಣ, ಅಲ್ಲಿಗೆ ಹೋದ್ಮೇಲೆ ನೋಡ್ತೀನಿ. ಸಿಗೋಣ ಮತ್ತೆ. ಕೀಪ್ ವಾಚಿಂಗ್. ಫ್ರೆಂಡ್ಸ್, ಶಾಪಿಂಗ್ ಮಾಡೋಣ ಅಂತ ಬಂದೆ. ತುಂಬ ಕಲೆಕ್ಷನ್ಸ್ ಇತ್ತು ಇಲ್ಲಿ. ಅದರಲ್ಲೂ ಹೆಣ್ಮಕ್ಳಿಗೆ ಅಂದ್ರೇ ನನ್ನ ಕಣ್ಣು ಫಸ್ಟ್ ಹೋಗೋದೇ ಹೆಣ್ಮಕ್ಳು ಬಟ್ಟೆ ಕಡೆ. ಬಟ್ ಏನು ಮಾಡೋಕ್ಕಾಗಲ್ಲ, ನನ್ನ ಮಗಂಗೂ ಗಂಡು ಮಕ್ಕಳಿಗೂ ಇತ್ತು ತುಂಬ ಕಲೆಕ್ಷನ್ಸ್ಗಳು. ಅದರಲ್ಲಿ ನಾನು ಇವಾಗಷ್ಟೇ ಶ್ರಾವಣ ಮತ್ತು ವರಮಹಾಲಕ್ಷ್ಮಿಗೆ ಅಂತ ತುಂಬಾ ಶಾಪಿಂಗ್ ಮಾಡಿದ್ದೀನಿ. ನಿಮ್ಮ ಹತ್ರ ಶೇರ್ ಮಾಡಿದೆ ಅಲ್ವಾ, ಸ್ಯಾರಿಗಳಾಗಿರ್ಬೋದು, ಡ್ರೆಸ್ಸಸ್ ಆಗಿರ್ಬೋದು. ಆಲ್ರೆಡಿ ತುಂಬ ಶಾಪಿಂಗ್ ಮಾಡಿದ್ದೀನಿ. ಬಟ್ ಎನಿವೇ, ಗಣಪತಿ ಹಬ್ಬ ಅಂತ ಅಂದರೆ ಮಕ್ಕಳಿಗೆ ಅದೊಂಥರ, ಗಂಡು ಮಕ್ಕಳಿಗೆ ಸ್ಪೆಷಲಿ ಗಂಡು ಮಕ್ಕಳಿಗೆ ತುಂಬ ಅದು ಸ್ಪೆಷಲ್ ಆಗಿರುತ್ತೆ. ಆ ಮಕ್ಕಳು ಪಡೋ ಖುಷಿಗಳು, ಅರೇಂಜ್ಮೆಂಟ್ಸ್ ಮಾಡೋದು, ಓಡಾಡೋದು, ಮಕ್ಕಳ ಜೊತೆ ಎಲ್ಲ ಡ್ಯಾನ್ಸ್ ಮಾಡೋದು, ಪಟಾಕಿ ಹೊಡೆಯೋದು, ಪೂಜೆ ಮಾಡೋದು ತುಂಬ ಸ್ಪೆಷಲಾಗಿರುತ್ತೆ ಚಿಕ್ಕ ಮಕ್ಕಳಿಗೆ, ಗಂಡು ಮಕ್ಕಳಿಗೆ. ಸೊ ಹಂಗಾಗಿ ಪೂಜೆ ಟೈಮ್ಗೆಲ್ಲ ಬೇಕಲ್ಲ ಅವನಿಗೆ ಬಟ್ಟೆ ಅಂದ್ಬಿಟ್ಟು ಅವನಿಗೋಸ್ಕರ ಮಾತ್ರ ಒಂದು ಬಟ್ಟೆ ತೊಗೊಂಡೆ. ಇದೇ ಡ್ರೆಸ್ ತೊಗೊಂಡಿದ್ದು ಅವನಿಗೆ, ಇದೇ ಬಟ್ಟೆ, ಟೀ ಶರ್ಟ್, ಒಂದು ಶಾರ್ಟ್ಸ್ ಅಷ್ಟೇ ತೊಗೊಂಡು ವಾಪಸ್ ಬಂದುಬಿಟ್ಟೆ. ಅಷ್ಟರೊಳಗಡೆ ಆದ್ವಿಕ್ನ ಕರ್ಕೊಂಡು ಬರೋಕ್ಕೆ ಟೈಮ್ ಆಯಿತು. ಆಲ್ರೆಡಿ ಟೈಮ್ ಆಗೋಗಿತ್ತು. ಸೊ ಎಲ್ಲನೂ ಬ್ಯಾಲೆನ್ಸ್ ಮಾಡಬೇಕು, ಮ್ಯಾನೇಜ್ ಮಾಡಬೇಕು, ಅದೇ ಲೈಫು. ಗೈಸ್, ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ ಅಥವಾ ವ್ಲಾಗ್. ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್, ಕಮೆಂಟ್ ಮಾಡಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದಾರೆ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಆ್ಯಂಡ್ ಪ್ಲೀಸ್, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನೆಲ್ನ ನೋಡಿ ಆ್ಯಂಡ್ ವೀಡಿಯೋಸ್ನ ನೋಡಿ. ಆ್ಯಂಡ್ ಕೀಪ್ ಸಪೋರ್ಟ್. ಥ್ಯಾಂಕ್ ಯು ಗೈಸ್.